ಜ್ಯೋತಿಷ್ಯದ ಪ್ರಕಾರ ನಾವು ಮಲಗುವ ದಿಕ್ಕು ಬಹಳ ಮುಖ್ಯವಾಗುತ್ತದೆ. ನಾವು ತಪ್ಪು ದಿಕ್ಕಿನಲ್ಲಿ ಮಲಗಿದರೆ ಸಂಪತ್ತು, ಆಯಸ್ಸಿನ ಜೊತೆಗೆ ಸಂತೋಷ ಸಹ ಕಡಿಮೆ ಆಗುತ್ತದೆ ಎನ್ನಲಾಗುತ್ತದೆ. ಹಾಗಾಗಿ ನಾವು ಮಲಗುವಾಗ ದಿಕ್ಕನ್ನ ಗಮನಿಸಿಕೊಳ್ಳಬೇಕು. ನಾವು ಯಾವ ದಿಕ್ಕಿನಲ್ಲಿ ಮಲಗುತ್ತೇವೆ ಎಂಬುದು ಬಹಳ ಮುಖ್ಯವಾಗುತ್ತದೆ. ನಿದ್ದೆ ನಾಳೆಯ ದಿನಕ್ಕೆ ಹೊಸ ಚೈತನ್ಯವನ್ನು ತುಂಬುವ ಪ್ರಕ್ರಿಯೆ. ಉತ್ತಮ ನಿದ್ದೆ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಅದರಲ್ಲೂ ನಾವು ಮಲಗುವಾಗ ಕೆಲವೊಂದು ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಅನೇಕ ಪ್ರಯೋಜನಗಳಿವೆ. ಅವು ಯಾವುವು ಎನ್ನುವುದರ ಮಾಹಿತಿ ಈ ಲೇಖನದಲ್ಲಿದೆ. ನೀವು ಹೇಗೆ ಮಲಗುತ್ತೀರಿ ಎಂಬುದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ಪ್ರಮುಖ ವಿಷಯಗಳನ್ನು ಅವಲಂಬಿಸಿರುತ್ತದೆ. ಮಲಗುವಾಗ ನಿಮ್ಮ ಸ್ಥಾನ ಸರಿಯಾಗಿಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತವೆ. ಮತ್ತೊಂದೆಡೆ ನಿಮ್ಮ ತಲೆಯನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಮಲಗುವುದು ನಿಮಗೆ ಉತ್ತಮ ನಿದ್ರೆ ನೀಡುವುದಲ್ಲದೆ ನಿಮ್ಮನ್ನು ಆರ್ಥಿಕವಾಗಿ ಸಮೃದ್ಧಿಯನ್ನಾಗಿಸುತ್ತದೆ. ಮಲಗಲು ಯಾವ ದಿಕ್ಕು ಸೂಕ್ತ, ಅದರ ಪ್ರಯೋಜನಗಳೇನು ಎಂದು ಈ ಲೇಖನದಲ್ಲಿ ವಿವರಿಸಲಾಗಿದೆ. ಉತ್ತಮ ನಿದ್ದೆ ಎಲ್ಲರಿಗೂ ಬೇಕೇ ಬೇಕು. ರಾತ್ರಿಯ ನಿದ್ರೆಯು ದೈಹಿಕ ಮತ್ತು ಮಾನಸಿಕ ಎರಡೂ ಕಾಯಿಲೆಗಳಿಗೆ ರಾಮಬಾಣವಾಗಿದೆ. ಆದರೆ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗದ ಅನೇಕರಿದ್ದಾರೆ. ಉತ್ತಮ ನಿದ್ರೆ ಮಾಡಲು ಕೆಲವು ತಂತ್ರಗಳಿವೆ. ಉದಾಹರಣೆಗೆ, ಕೋಣೆಯನ್ನು ಕತ್ತಲೆಗೊಳಿಸುವುದು ಮತ್ತು ಸ್ವಲ್ಪ ಕಡಿಮೆ ತಾಪಮಾನ ಇರುವಂತೆ ನೋಡಿಕೊಳ್ಳುವುದು ನಿದ್ದೆಗೆ ಸಹಾಯ ಮಾಡುತ್ತದೆ. ಉತ್ತಮ ರಾತ್ರಿಯ ನಿದ್ರೆ ಏನೆಂದು ನೀವು ಅರ್ಥ ಮಾಡಿಕೊಳ್ಳಲು ಬಯಸಿದರೆ, ವಾಸ್ತು ನಿಮ್ಮ ಮಲಗುವ ಜಾಗವನ್ನು ಹೇಗೆ ನಿಯಂತ್ರಿಸುತ್ತದೆ ಮತ್ತು ನಿಮ್ಮ ನಿದ್ರೆಯ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಿಸಲು ನೀವು ಅದನ್ನು ಹೇಗೆ ಬಳಸಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ. ವಾಸ್ತುಶಾಸ್ತ್ರವು ಮನೆ, ಕಟ್ಟಡ ನಿರ್ಮಿಸುವ ವಿಜ್ಞಾನವಾಗಿದೆ. ಇದು ಪ್ರಕೃತಿಗೆ ಅನುಗುಣವಾಗಿ ಸ್ಥಳಗಳಲ್ಲಿ ಸಮತೋಲಿ ಕಟ್ಟಡಗಳನ್ನು ಮಾಡುವ ಗುರಿಯನ್ನು ಹೊಂದಿದೆ. ಅಲ್ಲಿ ವಾಸಿಸುವ ಮಾನವರು ಸಮತೋಲಿತ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಇದು ಸಹಾಯ ಮಾಡುತ್ತದೆ. ಇದು ಪ್ರಕೃತಿಯ 5 ಅಂಶಗಳಾದ ಭೂಮಿ, ನೀರು, ಆಕಾಶ, ಬೆಂಕಿ ಮತ್ತು ಗಾಳಿಯ ಆಧಾರದ ಮೇಲೆ ವಾಸಿಸುವ, ಕೆಲಸ ಮಾಡುವ ಮತ್ತು ಮಲಗುವ ಸ್ಥಳಗಳನ್ನು ರಚಿಸುವುದರೊಂದಿಗೆ ವ್ಯವಹರಿಸುತ್ತದೆ. ಭೂಮಿಯ ಮೇಲೆ ವಾಸಿಸುವ ನಾವು ಎಲ್ಲ ಸಮಯದಲ್ಲೂ ವಿವಿಧ ಕಾಸ್ಮಿಕ್ ಶಕ್ತಿಗಳಿಗೆ ಒಡ್ಡಿಕೊಳ್ಳುತ್ತೇವೆ. ಅವುಗಳಲ್ಲಿ ಕೆಲವು ಒಳ್ಳೆಯದು, ಕೆಟ್ಟದ್ದು ಇರುತ್ತದೆ. ಆದ್ದರಿಂದ ಆರಾಮದಾಯಕವಾದ ನಿದ್ರೆಗೆ ಅನುಕೂಲಕರವಾದ ಧನಾತ್ಮಕ ಮತ್ತು ಸಮತೋಲಿತ ಶಕ್ತಿಯನ್ನು ಹೊಂದಿರುವ ಸ್ಥಳದಲ್ಲಿ ನಾವು ಮಲಗಬೇಕು. ವಾಸ್ತುಶಾಸ್ತ್ರವು ನಿಮ್ಮ ಮಲಗುವ ಕೋಣೆ ಎಲ್ಲಿರಬೇಕು ಮತ್ತು ನೀವು ಹೇಗೆ ಮಲಗಬೇಕು ಎಂಬುದರ ಕುರಿತು ಪ್ರತ್ಯೇಕ ವಿವರಣೆಯನ್ನು ಹೊಂದಿದೆ. ಈ ಮಾರ್ಗಸೂಚಿಗಳು ನಿದ್ರಿಸುವಾಗ ಅನುಕೂಲಕರ ಶಕ್ತಿಯನ್ನು ಹೀರಿಕೊಳ್ಳಲು ಮತ್ತು ದುಷ್ಕೃತ್ಯಗಳನ್ನು ತಪ್ಪಿಸಲು ನಿಮಗೆ ಸಹಾಯ ಮಾಡುತ್ತದೆ. ವಾಸ್ತು ಪ್ರಕಾರ ದಕ್ಷಿಣವು ಅನುಕೂಲಕರ ದಿಕ್ಕು, ಆದರೆ ಉತ್ತರ ದಿಕ್ಕಿನಲ್ಲಿ ಇಡುವುದನ್ನು ತಪ್ಪಿಸಬೇಕು. ವಯಸ್ಕರು ದಕ್ಷಿಣ ಅಥವಾ ಪೂರ್ವಕ್ಕೆ ತಲೆಯಿಟ್ಟು ಮಲಗಬೇಕು. ಮಕ್ಕಳು ಪೂರ್ವ ದಿಕ್ಕಿಗೆ ತಲೆಯಿಟ್ಟು ಮಲಗಬೇಕು. ಅತಿಥಿಗಳು ತಮ್ಮ ತಲೆಯನ್ನು ಪಶ್ಚಿಮದ ಕಡೆಗೆ ಮಲಗಬೇಕೆಂದು ವಾಸ್ತುವಿನಲ್ಲಿ ಹೇಳಲಾಗಿದೆ. ಜೊತೆಗೆ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗುವುದನ್ನು ನಿಷೇಧಿಸಲಾಗಿದೆ. ವಾಸ್ತುಶಾಸ್ತ್ರ ನಮ್ಮ ಆರೋಗ್ಯ, ನೆಮ್ಮದಿ, ಸಂತೋಷಕ್ಕಾಗಿ ಸುತ್ತಲಿನ ಪರಿಸರದಲ್ಲಿ ಹಾಗೂ ನಮ್ಮ ಜೀವನ ಕ್ರಮಗಳಲ್ಲಿ ಏನೆಲ್ಲ ಬದಲಾವಣೆ ತಂದುಕೊಳ್ಳಬೇಕು ಎಂದು ಹೇಳುತ್ತದೆ. ಅದರಂತೆ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಗೊತ್ತಾ? ಪ್ರತಿದಿನ ಕೆಲಸ ಮುಗಿಸಿದ ಮೇಲೆ ಎಷ್ಟೊತ್ತಿಗೆ ದಿಂಬಿನ ಮೇಲೆ ತಲೆ ಇಡುತ್ತೇವಪ್ಪ ಎಂದಾಗಿರುತ್ತದೆ. ನಿದ್ರೆಯು ನಮ್ಮ ದೇಹಕ್ಕೆ ರಿಚಾರ್ಜ್ ಇದ್ದಂತೆ. ಮರುದಿನ ಪೂರ್ತಿ ಎನರ್ಜಿಯಲ್ಲಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ನಿದ್ರೆ, ಸ್ಲೀಪ್ ಒಂದು ಸರಿಯಾಗುತ್ತಿದೆ ಎಂದರೆ ಬದುಕಿನಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸೇರಿದಂತೆ ಬಹಳಷ್ಟು ವಿಷಯಗಳು ಸರಾಗವಾಗುತ್ತವೆ. ನಿದ್ರೆಯ ಕೊರತೆಯಾದರೆ ಒತ್ತಡ, ಆತಂಕ,
ಗೊಂದಲ, ಸುಸ್ತು, ಒಟ್ಟಿನಲ್ಲಿ ಮರುದಿನ ಯಾವೊಂದು ಕೆಲಸಗಳು ಸುಸೂತ್ರವಾಗಿ ಆಗುವುದಿಲ್ಲ. ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಆಗುವುದಿಲ್ಲ. ಪರಿಚಿತರೊಂದಿಗೆ ಸಂತೋಷವಾಗಿ ಮಾತಾಡಲು ಸಾಧ್ಯವಾಗುವುದಿಲ್ಲ. ಒಟ್ಟಿನಲ್ಲಿ ಆರೋಗ್ಯ, ಆಯಸ್ಸು, ಸಂಬಂಧ, ಹಣಕಾಸು ಎಲ್ಲಕ್ಕೂ ಎಡರುತೊಡರಾಗುತ್ತದೆ. ನಿದ್ದೆ ಚೆನ್ನಾಗಾಗಬೇಕು ಎಂಬುದು ಎಷ್ಟು ಮುಖ್ಯವೋ, ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಕು ಎಂಬುದು ಅಷ್ಟೇ ಮುಖ್ಯ ಎನ್ನುತ್ತದೆ ವಾಸ್ತುಶಾಸ್ತ್ರ. ವಾಸ್ತು ನಮ್ಮ ಎನರ್ಜಿ ಫೀಲ್ಡ್ಗೂ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಸಂಬಂಧ ಇರುವುದರಿಂದ ಮಲಗುವ ದಿಕ್ಕು ಮುಖ್ಯವಾಗುತ್ತದೆ ಎನ್ನುವುದು ವಾಸ್ತು ವ್ಯಾಖ್ಯಾನ. ಹಾಗಾದರೆ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಏನಾಗುತ್ತದೆ ನೋಡೋಣ. ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗುವುದು. ಪೂರ್ವ ದಿಕ್ಕಿಗೆ ಸೂರ್ಯ ಉದಯಿಸುತ್ತಾನೆ. ಆದ್ದರಿಂದ ಇದನ್ನು ಶಕ್ತಿ ಮತ್ತು ಶಕ್ತಿಯ ಉಗ್ರಾಣವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮಲಗಲು ಉತ್ತಮ ದಿಕ್ಕು. ಇದು ನಿಮಗೆ ಉತ್ತಮ ನಿದ್ರೆಯನ್ನು ಪಡೆಯಲು ಮತ್ತು ಬೆಳಿಗ್ಗೆ ಉಲ್ಲಾಸಕರ ಭಾವನೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ಉತ್ತಮ ಆರೋಗ್ಯ, ಆಧ್ಯಾತ್ಮಿಕ ಒಲವನ್ನು ತರುತ್ತದೆ ಮತ್ತು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಶಿಕ್ಷಕರು, ಪ್ರಾಧ್ಯಾಪಕರು, ಸಂಶೋಧನಾ ವಿದ್ವಾಂಸರು ಮುಂತಾದ ಶಿಕ್ಷಣ ತಜ್ಞರಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಮತ್ತು ವ್ಯಕ್ತಿಗಳಿಗೆ ಪೂರ್ವಕ್ಕೆ ತಲೆಯಿಟ್ಟು ಮಲಗುವುದು ಒಳ್ಳೆಯದು. ಇದು ನಿಮ್ಮ ಮನಸ್ಸು ಹೆಚ್ಚು ಸೃಜನಶೀಲವಾಗಿರಲು ಸಹಾಯ ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ನೀವು ಮಾತ್ರ ಸಂಪಾದನೆ ಮಾಡುವವರಾಗಿದ್ದರೆ ಅಥವಾ ನೀವು ಕೆಲಸ ಮತ್ತು ವ್ಯಾಪಾರ ಮಾಡುತ್ತಿದ್ದಲ್ಲಿ ನಿಮ್ಮ ತಲೆಯನ್ನು ಪೂರ್ವ ದಿಕ್ಕಿನಲ್ಲಿಟ್ಟು ಮಲಗುವುದು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ತಲೆಯನ್ನು ಪೂರ್ವಕ್ಕೆ ಇಟ್ಟು ಮಲಗುವುದು ಒಳ್ಳೆಯದು. ಯಾಕೆಂದರೆ ಪೂರ್ವ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ಋಷಿ ಮುನಿಗಳು ಸಂಜೆ ಅಂದರೆ ಮುಸ್ಸಂಜೆಯ ವೇಳೆಯಲ್ಲಿ ಮಲಗಬಾರದು ಎಂದು ಹೇಳಿದ್ದಾರೆ. ಮಲಗುವ ಕನಿಷ್ಠ 2 ಗಂಟೆಗಳ ಮೊದಲು ಆಹಾರವನ್ನು ತೆಗೆದುಕೊಳ್ಳಬೇಕು. ಇದನ್ನು ಮಾಡುವವರು ಉದರ ಸಂಬಂಧಿ ಸಮಸ್ಯೆಗಳಿಂದ ದೂರವಿರುತ್ತಾರೆ. ತಡರಾತ್ರಿಯಲ್ಲಿ ಏಳುವುದನ್ನು ಸಹ ನಿದ್ರೆಗೆ ಅಡ್ಡಿಯಾದಂತೆ. ಮಲಗುವ ಮುನ್ನ ಮನಸ್ಸನ್ನು ಶಾಂತಗೊಳಿಸಿ ನಂತರ ದೇವರನ್ನು ಧ್ಯಾನಿಸಿದ ನಂತರ ಮಲಗಿಕೊಳ್ಳಿ. ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗುವುದು ತುಂಬಾ ಒಳ್ಳೆಯದೇನಲ್ಲ. ಆದರೂ ಯಶಸ್ಸು ಬೇಕು ಎಂದು ಬಯಸುವವರಿಗೆ ಇದು ಸರಿಯಾದ ದಿಕ್ಕು. ಈ ದಿಕ್ಕಿಗೆ ತಲೆ ಹಾಕಿ ಮಲಗಲು ಆರಂಭಿಸಿದ ಮೇಲೆ ಜೀವನದಲ್ಲಿ ಬದಲಾವಣೆ ಆಗುತ್ತಿದೆ ಎಂಬ ಭಾವನೆ ನಿಮ್ಮಲ್ಲಿ ಮೂಡಲು ಆರಂಭವಾಗುತ್ತದೆ. ಉಪಯುಕ್ತ ಕೆಲಸ ಮಾಡುತ್ತಿರುವ ನಂಬಿಕೆ ಬರುತ್ತದೆ. ಯಾವುದೇ ನಕಾರಾತ್ಮಕ ಶಕ್ತಿಯ ಪರಿಣಾಮ ನಿಮ್ಮ ಮೇಲೆ ಆಗುತ್ತಿದ್ದರೆ ಅದರಿಂದ ಆಚೆ ಬರಬಹುದು. ಹೆಸರು, ಕೀರ್ತಿ, ಯಶಸ್ಸು ಪಡೆಯಲು ಸಹಕಾರಿಯಾಗುತ್ತದೆ. ಪೂರ್ವ ಮತ್ತು ದಕ್ಷಿಣಕ್ಕೆ ಹೋಲಿಸಿದರೆ ಪಶ್ಚಿಮವನ್ನು ಮಲಗಲು ತಟಸ್ಥ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಆದರೂ ಕೆಲವು ಅನುಕೂಲಗಳಿವೆ. ಇದು ವ್ಯಾಪಾರ ಅಥವಾ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ತರಬಹುದು. ಇದು ಹೆಸರು, ಖ್ಯಾತಿ ಮತ್ತು ಸಮೃದ್ಧಿಯನ್ನು ತರಬಹುದು. ಇದು ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಅತಿಥಿ ಕೋಣೆಯಲ್ಲಿ ಹಾಸಿಗೆಗಳನ್ನು ಇರಿಸಲು ಇದು ಸೂಕ್ತವಾದ ಸ್ಥಾನವಾಗಿದೆ. ಇದು ನಿಮ್ಮ ಸುತ್ತಲಿನ ಅನಗತ್ಯ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಉತ್ತರ ದಿಕ್ಕಿಗೆ ಸುತರಾಂ ತಲೆ ಹಾಕಿ ಮಲಗಬೇಡಿ. ವಾಸ್ತು ಪ್ರಕಾರವಾಗಿ ಉತ್ತರಕ್ಕೆ ತಲೆ ಹಾಕಿ ಮಲಗುವುದು ಖಂಡಿತ ಉತ್ತಮ ಅಲ್ಲ. ಆ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಕೆಟ್ಟ ಕನಸುಗಳು ಬೀಳುತ್ತವೆ. ಅದರ ಜತೆಗೆ ಬಹಳ ತೊಂದರೆಗಳು ಆಗುತ್ತವೆ. ಆದ್ದರಿಂದ ನಿದ್ರಿಸುವುದಕ್ಕೆ ಈ ದಿಕ್ಕನ್ನು ಸಲಹೆಯಾಗಿ ಮಾಡುವುದಿಲ್ಲ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಭೂಮಿಯ ಅಯಸ್ಕಾಂತೀಯ ರೇಖೆ ಉತ್ತರ ದಕ್ಷಿಣಕ್ಕೆ ಚಲಿಸುತ್ತಿರುತ್ತದೆ. ತಲೆಯನ್ನು ಉತ್ತರಕ್ಕೆ ಇಟ್ಟಾಗ ಆ ಅಯಸ್ಕಾಂತೀಯ ರೇಖೆಗಳಿಂದ ಮೆದುಳಿಗೆ ಹೆಚ್ಚು ಆಯಾಸ ಆಗುತ್ತದೆ.
ಆದ್ದರಿಂದ ಉತ್ತರಕ್ಕೆ ತಲೆ ಹಾಕದಂತೆ ಮಲಗುವ ಹಾಸಿಗೆಯನ್ನು ಹೊಂದಿಸಬೇಕು. ದಹನ ಮಾಡುವ ಮೊದಲು ಮೃತದೇಹದ ತಲೆಯನ್ನು ಮಾತ್ರ ಉತ್ತರ ದಿಕ್ಕಿಗೆ ಇಡಲಾಗುತ್ತದೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗುವುದರಿಂದ ಹೃದಯ ಮತ್ತು ಮೆದುಳಿಗೆ ಒತ್ತಡ ಉಂಟಾಗುತ್ತದೆ. ವಾಸ್ತು ನಿಯಮಗಳ ಪ್ರಕಾರ ತಲೆಯನ್ನು ಉತ್ತರದ ಕಡೆಗೆ ಇರಿಸಿದಾಗ ಮಾನವ ದೇಹವು ಅದರ ಉತ್ತರ ಧ್ರುವವಾಗಿ ತಲೆಯೊಂದಿಗೆ ಅಯಸ್ಕಾಂತದಂತೆ ಕಾರ್ಯನಿರ್ವಹಿಸುತ್ತದೆ. ಆಯಸ್ಕಾಂತೀಯ ಕ್ಷೇತ್ರದಿಂದಾಗಿ ಕಬ್ಬಿಣದಿಂದ ಸಮೃದ್ಧವಾಗಿರುವ ರಕ್ತದ ಹರಿವು ಪ್ರಭಾವಿತವಾಗಿರುತ್ತದೆ. ಇದು ನರವೈಜ್ಞಾನಿಕ ಸಮಸ್ಯೆಗಳನ್ನು ಪ್ರಚೋದಿಸುತ್ತದೆ ಮತ್ತು ದೀರ್ಘಾವಧಿಯ ನಿದ್ರಾಹೀನತೆಗೆ ಕಾರಣವಾಗಬಹುದು. ಇದು ಮನಸ್ಸಿನಲ್ಲಿ ಒತ್ತಡ, ಅನಾರೋಗ್ಯ ಮತ್ತು ಗೊಂದಲಕ್ಕೆ ಕಾರಣವಾಗಬಹುದು. ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ಏನಾಗುವುದು ಎಂದು ವಾಸ್ತು ಮಾತ್ರವಲ್ಲ, ವಿಜ್ಞಾನವೂ ಹೇಳುತ್ತೆ. ಈ ದಿಕ್ಕಿಗೆ ತಲೆ ಹಾಕಬೇಕೆಂದು ಯಾಕೆ ಗೊತ್ತಾ? ಆಗ ಭೂಮಿಯ ಮ್ಯಾಗ್ನೆಟಿಕ್ ಪೋಲ್ ಎನರ್ಜಿ ಹಾಗೂ ನಮ್ಮ ದೇಹದ ಎನರ್ಜಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹರಿಯಲಾರಂಭಿಸುತ್ತದೆ. ಇದರಿಂದ ತಲೆನೋವು, ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಉಂಟಾಗುತ್ತದೆ. ಹೃದಯದಿಂದ ಮೆದುಳಿಗೆ ಹೋಗುವ ನರಗಳು ಸೂಕ್ಷ್ಮವಾಗಿದ್ದು ರಕ್ತದೊತ್ತಡವನ್ನು ಸರಿಯಾಗಿ ನಿಯಂತ್ರಿಸುವ ಶಕ್ತಿ ಕಡಿಮೆ ಇರುತ್ತದೆ. ಈ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದಾಗ ರಕ್ತವು ಹೆಚ್ಚಾಗಿ ನಿಮ್ಮ ತಲೆಯತ್ತ ಹರಿಯಲಾರಂಭಿಸುತ್ತದೆ. ಏಕೆಂದರೆ ರಕ್ತದಲ್ಲಿ ಐರನ್ ಇರುವುದರಿಂದ ನಾರ್ತ್ ಪೋಲ್ನಲ್ಲಿ ಹೆಚ್ಚು ಸ್ಟ್ರಾಂಗ್ ಆಗಿರುವ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಬ್ಲಡ್ ಅನ್ನು ಮೇಲಿನ ದಿಕ್ಕಿಗೆ ಎಳೆಯಲಾರಂಭಿಸುತ್ತದೆ. ರಕ್ತದ ಹರಿವು ಅಚಾನಕ್ ಹೆಚ್ಚಾದಲ್ಲಿ ಹ್ಯಾಮೋರೇಜ್ ಇಲ್ಲವೇ ಸ್ಟ್ರೋಕ್ ಆಗುವ ಸಾಧ್ಯತೆಗಳಿರುತ್ತದೆ. ಅಲ್ಲದೆ ಸರಿಯಾಗಿ ನಿದ್ದೆ ಬಾರದಿರುವುದು, ಕೆಟ್ಟ ಕನಸುಗಳು ಬೀಳುವುದು ಮುಂತಾದ ಸಮಸ್ಯೆಗಳು ಕಂಡುಬರುತ್ತವೆ. ಈ ದಿಕ್ಕಲ್ಲಿ ಮಲಗುವ ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಡಬೇಕು. ದಕ್ಷಿಣದ ಕಡೆಗೆ ತಲೆಯಿಟ್ಟು ಮಲಗುವುದು. ಮನೆಯ ಹಿರಿಯರು, ಯಜಮಾನಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗುವುದು ಅತ್ಯುತ್ತಮ. ಹಲವು ಪದ್ಧತಿ ಹಾಗೂ ಸಂಸ್ಕೃತಿ ಪ್ರಕಾರ ಈ ದಿಕ್ಕಿಗೆ ತಲೆ ಇರಿಸಿಕೊಳ್ಳುವುದು ಸರಿ. ವಾಸ್ತು ಪ್ರಕಾರ ಈ ದಿಕ್ಕಿಗೆ ತಲೆ ಇಟ್ಟು ಮಲಗಿದರೆ ಶ್ರೀಮಂತಿಕೆ ಹಾಗೂ ಉತ್ತಮ ಆರೋಗ್ಯ ಲಭಿಸುತ್ತದೆ. ಜತೆಗೆ ಸಂತೋಷವೂ ಸಿಕ್ಕಿ ಕನಸುಗಳು ಈಡೇರುತ್ತವೆ. ಒಂದು ವೇಳೆ ಅಂದುಕೊಂಡ ಕೆಲಸಗಳು ನಿಧಾನ ಆಗುತ್ತಿವೆ, ಪೂರ್ತಿ ಮಾಡಲು ಆಗುತ್ತಿಲ್ಲ ಅನಿಸಿದರೆ ಈ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿ ಪ್ರಯತ್ನಿಸಿ ನೋಡಿ. ದಕ್ಷಿಣ ದಿಕ್ಕಿಗೆ ಮಲಗುವುದರಿಂದ ಮನಃಶಾಂತಿ ದೊರೆತು ಆರೋಗ್ಯ ವೃದ್ಧಿಯಾಗುತ್ತದೆ. ವಾಸ್ತು ಪ್ರಕಾರ ಈ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನಲ್ಲಿ ನಿಮ್ಮ ತಲೆಯಿಟ್ಟು ಮಲಗುವುದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸುತ್ತದೆ ಮತ್ತು ಎಲ್ಲಾ ರೀತಿಯ ಮಾನಸಿಕ ಸಮಸ್ಯೆಗಳಿಂದ ದೂರವಿರಿಸುತ್ತದೆ ಎಂಬ ನಂಬಿಕೆ ಇದೆ. ದಕ್ಷಿಣದಲ್ಲಿ ನಿಮ್ಮ ಪಾದಗಳನ್ನು ಇಡಬಾರದು ಎನ್ನುವುದನ್ನು ನೆನಪಿನಲ್ಲಿಡಿ. ಇದನ್ನು ಧಾರ್ಮಿಕ ದೃಷ್ಟಿಯಿಂದ ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಇದು ಹಾನಿಕಾರಕವಾಗಿದೆ. ದಕ್ಷಿಣಕ್ಕೆ ಪಾದವಿಟ್ಟರೆ ಕಾಂತೀಯ ಪ್ರವಾಹವು ಪಾದಗಳನ್ನು ಪ್ರವೇಶಿಸುತ್ತದೆ ಮತ್ತು ತಲೆಯ ಮೂಲಕ ಹೊರಬರುತ್ತದೆ. ಇದು ನಿಮ್ಮ ಮನಸ್ಸಿನಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ನಿದ್ರೆಯನ್ನು ತೊಂದರೆಗೊಳಿಸುತ್ತದೆ ಎನ್ನಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಅತ್ಯಂತ ಸೂಕ್ತವಾದ ಮಲಗುವ ಸ್ಥಾನವಾಗಿದೆ. ದಕ್ಷಿಣಕ್ಕೆ ಯಮ ದೇವತೆಯ ಮನೆ ಇದೆ. ಇದು ಸಂಪತ್ತು, ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ಗಳಿಸಲು ಸಂಬಂಧಿಸಿದೆ. ಇದು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಸಹ ಕಡಿಮೆ ಮಾಡುತ್ತದೆ. ಇದು ಭೂಮಿಯ ಆಯಸ್ಕಾಂತೀಯ ಕ್ಷೇತ್ರವನ್ನು ಸಮನ್ವಯಗೊಳಿಸುತ್ತದೆ, ಅಂದರೆ ನಕಾರಾತ್ಮಕವಾದವುಗಳನ್ನು ಹೀರಿಕೊಂಡು ನಂತರ ಧನಾತ್ಮಕ ಕಂಪನವನ್ನು ಅನುಮತಿಸುತ್ತದೆ. ವ್ಯಾಪಾರ ಅಥವಾ ವೃತ್ತಿಪರ ಕ್ಷೇತ್ರದ ಜನರು ದಕ್ಷಿಣಕ್ಕೆ ಮುಖ ಮಾಡಿ ಮಲಗುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು. ಇದು ಅವರಿಗೆ 7 ರಿಂದ 8 ಗಂಟೆಗಳ ನಿರಂತರ ನಿದ್ರೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಪರಿಣಾಮವಾಗಿ
ಅವರು ದಿನದ ಎಚ್ಚರದ ಸಮಯದಲ್ಲಿ ಹೆಚ್ಚು ಉತ್ಸಾಹದಿಂದ ಮತ್ತು ಆಹ್ಲಾದಕರವಾಗಿರುತ್ತಾರೆ. ವಾಸ್ತು ಮಾತ್ರವಲ್ಲ, ವಿಜ್ಞಾನವೂ ಹೇಳುತ್ತೆ ಈ ದಿಕ್ಕಿಗೆ ತಲೆ ಹಾಕಬೇಕೆಂದು. ಯಾಕೆ ಗೊತ್ತಾ? ವಾಸ್ತು ಪ್ರಕಾರ ಭಾರತೀಯರಿಗೆ ಇದು ಮಲಗಲು ಸರಿಯಾದ ದಿಕ್ಕು. ಅದರಲ್ಲೂ ನೀವು ಉತ್ತರ ಗೋಳಾರ್ಧದಲ್ಲಿದ್ದರೆ ಈ ದಿಕ್ಕಿನಲ್ಲಿ ತಲೆ ಹಾಕಿ ನಿದ್ರಿಸಿದರೆ ಸಂತೋಷ, ಐಶ್ವರ್ಯ ನಿಮ್ಮದಾಗುತ್ತದೆ. ಜೊತೆಗೆ ನಿದ್ರೆಯ ಗುಣಮಟ್ಟವೂ ಚೆನ್ನಾಗಿರುತ್ತದೆ. ದಕ್ಷಿಣ ದಿಕ್ಕು ಪಾಸಿಟಿವ್ ಎನರ್ಜಿಯೊಂದಿಗೆ ಬೆಸೆದುಕೊಂಡಿದ್ದು. ಈ ಕಡೆ ತಲೆ ಇಟ್ಟು ನಿದ್ರಿಸಿದರೆ ಜೀವನದ ಬಗ್ಗೆ ನಂಬಿಕೆ ಹುಟ್ಟಿ ನೆಮ್ಮದಿ ಹೆಚ್ಚುತ್ತದೆ. ನೀವು ದಕ್ಷಿಣಾರ್ಧದಲ್ಲಿದ್ದರೆ ಆಗ ಈ ದಿಕ್ಕಿಗೆ ತಲೆ ಹಾಕಲೇಬಾರದು. ವಾಸ್ತುವಿನ ಈ ಮಾತಿಗೆ ಇತ್ತೀಚಿನ ವೈಜ್ಞಾನಿಕ ಅಧ್ಯಯನಗಳು ದನಿಗೂಡಿಸಿವೆ. ನಾವು ದಕ್ಷಿಣಕ್ಕೆ ತಲೆ ಹಾಕಿದಾಗ ಕಾಲು ಉತ್ತರಕ್ಕಿರುತ್ತದೆ. ಹಸು, ಜಿಂಕೆ ಮುಂತಾದ ಪ್ರಾಣಿಗಳು ಮಲಗುವಾಗ ಪ್ರಾಕೃತಿಕವಾಗಿಯೇ ತಮ್ಮ ದೇಹವನ್ನು ಇದೇ ರೀತಿಯಾಗಿ ಇಟ್ಟುಕೊಳ್ಳುತ್ತವಂತೆ. ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದಾಗ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಹಾಗೂ ನಿದ್ರೆಯ ಗುಣಮಟ್ಟ, ಸ್ಲೀಪ್ ಕ್ವಾಲಿಟಿ ಹೆಚ್ಚುತ್ತದೆ ಎನ್ನುತ್ತದೆ ಅಧ್ಯಯನ. ನಮ್ಮ ದೇಹಕ್ಕೂ ಭೂಮಿಗಿರುವಂತೆ ದಕ್ಷಿಣ ಹಾಗೂ ಉತ್ತರ ಧ್ರುವ, ನಾರ್ತ್ ಪೋಲ್ ಗಳಿರುತ್ತವೆ. ದಕ್ಷಿಣಕ್ಕೆ ತಲೆ ಹಾಕಿದಾಗ ಅದು ಭೂಮಿಯ ದಕ್ಷಿಣ ದಿಕ್ಕಿನ ಮ್ಯಾಗ್ನೆಟಿಕ್ ಎನರ್ಜಿಯೊಂದಿಗೆ ಸಮಾನ ರೇಖೆ ಕಾಯ್ದುಕೊಳ್ಳುತ್ತದೆ. ಇತರ ದಿಕ್ಕುಗಳಲ್ಲಿ ನಿದ್ರಿಸುವುದು. ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕಿಗೆ ತಲೆಯಿಟ್ಟು ಮಲಗುವುದರಿಂದ ನಿಮ್ಮ ನಿದ್ದೆಗೆ ಹಾನಿಯುಂಟಾಗುತ್ತದೆ. ಆದ್ದರಿಂದ ವಾಸ್ತು ಪ್ರಕಾರ ನಿಮ್ಮ ಹಾಸಿಗೆಯ ದಿಕ್ಕು ನೈಋತ್ಯ ಮತ್ತು ಆಗ್ನೇಯ ದಿಕ್ಕಿನಲ್ಲಿರುವಂತೆ ನಿಮ್ಮ ಮಲಗುವ ವ್ಯವಸ್ಥೆಗಳನ್ನು ಮಾಡಬೇಕು. ವಾಯುವ್ಯ ದಿಕ್ಕನ್ನು ತಟಸ್ಥ ಮಲಗುವ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಮಲಗುವ ಕೋಣೆ ದಿಕ್ಕು ಆದರ್ಶಪ್ರಾಯವಾಗಿ ವಿವಾಹಿತ ದಂಪತಿಗಳಿಗೆ ಮಲಗುವ ಕೋಣೆ ಮನೆಯ ನೈಋತ್ಯ ಮೂಲೆಯಲ್ಲಿರಬೇಕು. ಈ ನಿಯೋಜನೆಯು ಸಂಬಂಧದಲ್ಲಿ ಸ್ಥಿರತೆ, ಭದ್ರತೆ ಮತ್ತು ದೀರ್ಘಾಯುಷ್ಯವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಹಾಸಿಗೆಯ ಸ್ಥಾನ. ಹಾಸಿಗೆಯ ತಲೆಯು ದಕ್ಷಿಣ ಅಥವಾ ಪೂರ್ವಕ್ಕೆ ಮುಖ ಮಾಡಬೇಕು, ಏಕೆಂದರೆ ನಿಮ್ಮ ತಲೆಯು ಉತ್ತರ ಧ್ರುವದಂತೆ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ದೇಹವನ್ನು ಉತ್ತರಾಭಿಮುಖವಾಗಿ ಮಲಗುವುದು ವಾಸ್ತುಶಾಸ್ತ್ರದ ಪ್ರಕಾರ ಕೆಟ್ಟ ಸನ್ನಿವೇಶವೆಂದು ಪರಿಗಣಿಸಲಾಗುತ್ತದೆ. ಇದು ಒತ್ತಡವನ್ನು ಉಂಟುಮಾಡುತ್ತದೆ. ಇದು ತಲೆನೋವು ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಉತ್ತಮ ನಿದ್ರೆಗಾಗಿ ನೀವು ಏನು ಮಾಡಬೇಕು? ನೀವು ದೇಹದಿಂದ ಉಲ್ಲಾಸಗೊಂಡಾಗ ಮತ್ತು ನಿಮ್ಮ ಮನಸ್ಸು ನಿರಾಳವಾಗಿರುವಾಗ ನಿದ್ರೆಯು ಸೂಕ್ತವಾಗಿರುತ್ತದೆ. ಉತ್ತಮ ನಿದ್ರೆಯು ವಿಜ್ಞಾನದಂತೆ ಕಲೆಯಾಗಿದೆ. ಸುಖ ನಿದ್ದೆಗೆ ವಾಸ್ತುಶಾಸ್ತ್ರವು ಕೆಲವೊಂದು ಸಲಹೆಗಳನ್ನು ನೀಡುತ್ತದೆ. ಅವೆಂದರೆ ನಿಮ್ಮ ಹಾಸಿಗೆಯನ್ನು ಚೂಪಾದ ಮೂಲೆಗಳೊಂದಿಗೆ ಜೋಡಿಸುವುದನ್ನು ತಪ್ಪಿಸಿ. ಬೀಮ್ ಕೆಳಗೆ ಮಲಗುವುದನ್ನು ತಪ್ಪಿಸಿ. ಮಲಗುವ ಸಮಯದಲ್ಲಿ ನಿಮ್ಮ ಮೊಬೈಲ್ ಫೋನ್ಗಳು ಅಥವಾ ಲ್ಯಾಪ್ಟಾಪ್ಗಳು ಅಥವಾ ಇತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಹಾಸಿಗೆಯಲ್ಲಿ ಇರಿಸಬೇಡಿ. ತಾತ್ವಿಕವಾಗಿ ಅವುಗಳನ್ನು ಸಾಧ್ಯವಾದಷ್ಟು ದೂರದಲ್ಲಿ ಇಡಬೇಕು. ನಿಮ್ಮ ಕಾಲುಗಳನ್ನು ಮಲಗುವ ಕೋಣೆಯ ಬಾಗಿಲಿನ ಕಡೆಗೆ ಇಡುವುದನ್ನು ತಪ್ಪಿಸಿ, ಏಕೆಂದರೆ ಅದು ದುಃಸ್ವಪ್ನಗಳನ್ನು ಉಂಟುಮಾಡಬಹುದು. ಬೆಳಕನ್ನು ತಡೆಯಲು ಗೋಡೆಗಳ ಮೇಲೆ ತಿಳಿ ಬಣ್ಣದ ಬಣ್ಣವನ್ನು ಮತ್ತು ಗಾಢ ಬಣ್ಣದ ಪರದೆಗಳನ್ನು ಬಳಸಿ. ಹಾಸಿಗೆಯ ಕೆಳಗಿರುವ ಜಾಗವನ್ನು ಖಾಲಿ ಬಿಡಿ. ಇದು ಉತ್ತಮ ಕಂಪನವನ್ನು ಹರಿಸಲು ಮಾಡಲು ಸಹಾಯ ಮಾಡುತ್ತದೆ. ರಾತ್ರಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುವುದರಿಂದ ಮಲಗುವ ಕೋಣೆಯಲ್ಲಿ ಸಸ್ಯಗಳನ್ನು ಇಡುವುದನ್ನು ತಪ್ಪಿಸಿ. ಈ ಎಲ್ಲದರ ಜೊತೆಗೆ ನಿಮ್ಮ ಮಲಗುವ ಸ್ಥಾನವನ್ನು ಎಚ್ಚರಿಕೆಯಿಂದ ಆರಿಸಿ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಬೇಡಿ. ನಿಮ್ಮ ಒಟ್ಟಾರೆ ನಿದ್ರೆಯ ಗುಣಮಟ್ಟ ಮತ್ತು ಇತರ ಅಂಶಗಳು ನಿಮ್ಮ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ ಎನ್ನುವುದನ್ನು ಮರೆಯಬೇಡಿ. ನಿಮ್ಮ ಹಾಸಿಗೆಯನ್ನು ಬಾಗಿಲಿನ ಕಡೆಗೆ ಇಡುವುದು ದುರಾದೃಷ್ಟ ಎಂದು ಒಮ್ಮೆ ಸಂಸ್ಕೃತಿಗಳು ನಂಬುತ್ತವೆ.
ನಿಮ್ಮ ಎಡಭಾಗದಲ್ಲಿ ಮಲಗುವುದು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಹೊಂದಿದೆ ಎಂದು ಭಾವಿಸಲಾಗಿದೆ. ಇನ್ನು ಎರಡೂ ಕಡೆ ನಿದ್ರಾ ಉಸಿರುಕಟ್ಟುವಿಕೆ ಮತ್ತು ದೀರ್ಘಕಾಲದ ಕಡಿಮೆ ಬೆನ್ನು ನೋವಿನ ಪರಿಹಾರದ ವಿಷಯದಲ್ಲಿ ಪ್ರಯೋಜನಗಳನ್ನು ನೀಡಬಹುದು. ನೀವು ಇಡೀ ರಾತ್ರಿ ಒಂದು ಕಡೆ ಅಂಟಿಕೊಳ್ಳಬೇಕಾಗಿಲ್ಲ. ನಿಮ್ಮ ಎಡಭಾಗದಲ್ಲಿ ಪ್ರಾರಂಭಿಸಲು ಹಿಂಜರಿಯಬೇಡಿ ಮತ್ತು ನಿಮ್ಮ ದೇಹವು ಹೇಗೆ ಭಾವಿಸುತ್ತದೆ ಎಂಬುದನ್ನು ನೋಡಿ. ಹಾಗೆಯೇ ಈ 4 ದಿಕ್ಕುಗಳನ್ನು ಹೊರತುಪಡಿಸಿ ಉಳಿದ 4 ದಿಕ್ಕುಗಳಲ್ಲಿ ಮಲಗುವುದರಿಂದ ಆಗುವ ಪ್ರಯೋಜನವೇನೂ ತಿಳಿಯೋಣ. ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕನ್ನು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನ ಶಕ್ತಿಯ ಹರಿವು ಬುದ್ಧಿವಂತಿಕೆ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಆಗ್ನೇಯ. ನಿಮ್ಮ ತಲೆಯನ್ನು ಆಗ್ನೇಯ ದಿಕ್ಕಿಗೆ ಇಡುವುದರಿಂದ ನಿಮಗೆ ನಿದ್ರಾಹೀನತೆ, ಆತಂಕ ಮತ್ತು ನಿದ್ರಾಹೀನತೆ ಉಂಟಾಗುತ್ತದೆ. ಇದು ನಿಮಗೆ ಸ್ವಲ್ಪ ಕೋಪವನ್ನು ನೀಡುತ್ತದೆ ಮತ್ತು ನಿಮ್ಮ ಮಾನಸಿಕ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ದಿಕ್ಕಿನಲ್ಲಿ ಮಲಗಬಾರದು. ನೈಋತ್ಯ ದಿಕ್ಕು. ಮಲಗುವ ಕೋಣೆ ದಿಕ್ಕು. ಆದರ್ಶಪ್ರಾಯವಾಗಿ ವಿವಾಹಿತ ದಂಪತಿಗಳಿಗೆ ಮಲಗುವ ಕೋಣೆ ಮನೆಯ ನೈಋತ್ಯ ಮೂಲೆಯಲ್ಲಿರಬೇಕು. ಈ ನಿಯೋಜನೆಯು ಸಂಬಂಧದಲ್ಲಿ ಸ್ಥಿರತೆ, ಭದ್ರತೆ ಮತ್ತು ದೀರ್ಘಾಯುಷ್ಯವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ವಾಯುವ್ಯ ದಿಕ್ಕಿಗೆ ಮಲಗುವುದು. ಸಾಮಾನ್ಯವಾಗಿ ಈ ದಿಕ್ಕಿನಲ್ಲಿ ಮಲಗುವ ಕೋಣೆಗಳನ್ನು ನಿರ್ಮಿಸುವುದಿಲ್ಲ. ಅಂದರೆ ಎಲ್ಲಿ ಸ್ನಾನಗೃಹ, ಶೌಚಾಲಯಗಳನ್ನು ನಿರ್ಮಿಸುತ್ತಾರೆ. ಆದ್ದರಿಂದ ಈ ದಿಕ್ಕನ್ನು ಮಲಗಲು ಯಾವ ಶಾಸ್ತ್ರವೂ ಸೂಚಿಸುವುದಿಲ್ಲ. ಒಳ್ಳೆ ನಿದ್ದೆ ಬರಲು ಕೆಲವು ಟಿಪ್ಸ್. ನಿದ್ದೆ ಬರಬೇಕು ಅಂದರೆ ಬೀಮ್ಗಳ ಕೆಳಗೆ ಮಲಗಬೇಡಿ. ಅಷ್ಟೇ ಅಲ್ಲ, ಅಂದರೆ ತಾರಸಿಗೆ ಹಾಕಿರುವ ಬೀಮ್ ಅಥವಾ ಯಾವುದೇ ಭಾರವಾದ ವಸ್ತುವಿನ ಅಡಿಯಲ್ಲಿ ಮಲಗಿದರೂ ಮಾನಸಿಕ ಖಿನ್ನತೆ ಹಾಗೂ ಆರೋಗ್ಯ ಸಮಸ್ಯೆ ಆಗುತ್ತದೆ. ಇನ್ನು ಕೋಣೆಯ ಮೂಲೆಗಳಿಗೆ ನಿಮ್ಮ ಹಾಸಿಗೆ ಅಥವಾ ಮಂಚ ಹಾಕಬೇಡಿ. ಇದರಿಂದ ನಿಮ್ಮ ಮನಸ್ಸು ಹಾಗೂ ದೇಹದ ಮೇಲೆ ಒತ್ತಡ ಆಗುತ್ತದೆ. ನಿಮ್ಮ ಸಾಮರ್ಥ್ಯವು ಕಡಿಮೆ ಆದಂತೆ ಅನಿಸುತ್ತದೆ. ನಿಮ್ಮ ಮಂಚದ ಕೆಳಗೆ ಏನನ್ನೂ ಇಡಬಾರದು. ಅದು ಖಾಲಿಯಾಗಿಯೇ ಇರಬೇಕು. ಜಾಗ ಇದೆಯಲ್ಲ ಅನ್ನೋ ಕಾರಣಕ್ಕೆ ಬೇಡದ ವಸ್ತುಗಳನ್ನು ಇಡಬೇಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.